ಕೊಲೆ ಕೇಸಲ್ಲಿ ಸದ್ಯ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್. ನಟ ದರ್ಶನ್ಗೆ ಈಗ ಹಳೆ ಕೇಸ್ಗಳು ಸಂಕಷ್ಟವನ್ನ ತಂದಿಡ್ತಾವೆ ಅಂತ ಹೇಳಲಾಗ್ತಾ ಇದೆ. ಈ ಹಳೆ ಕೇಸ್ಗಳ ಆಧಾರದ ಮೇಲೆ ನಟ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕೊಲೆ ಕೇಸಲ್ಲಿ ದರ್ಶನ್ ಹೆಸರು ಕೇಳಿ ಬಂದಾಗಲೇ ಹಳೆ ಕೇಸ್ಗಳಿಗೆ ಮರು ಜೀವ ಕೊಡ್ತಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇತ್ತಲ್ಲ. ಮರು ಜೀವ ಕೊಟ್ಟು ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ತಯಾರಿಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ರಿಪೋರ್ಟ್ ಅನ್ನ ರೆಡಿ ಮಾಡೋದಕ್ಕೆ ಪೊಲೀಸರಿಗೆ ಸೂಚನೆ ಇದೆಯಂತೆ. ಕೋರ್ಟ್ಗೆ ದಾಖಲೆ ನೀಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನ್ ವಿರುದ್ಧದ 3 ಕೇಸ್ಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಒಂದು, ಪತ್ನಿ ವಿಜಯಲಕ್ಷ್ಮಿ ಮೇಲಿನ ಹಲ್ಲೆ ಕೇಸ್ 2011ರಲ್ಲಿ ಸೆಪ್ಟೆಂಬರ್ ಅಲ್ಲಿ ದಾಖಲಾಗಿತ್ತಲ್ಲ ಕೇಸ್. ಆ ಟೈಮ್ನಲ್ಲೂ ಜೈಲಿಗೆ ಹೋಗಿದ್ರು. ಸುಮಾರು ಒಂದು 28 ದಿವಸ ಜೈಲಲ್ಲಿ ವನವಾಸವನ್ನ ಅನುಭವಿಸಿ ಬಂದಿದ್ರು. ಆ ಕೇಸಿಗೆ ಮರುಜೀವ ಸಿಗುವಂತ ಚಾನ್ಸಸ್ ಇದೆ. ಮತ್ತೊಂದು ಕೇಸ್ 2022ರಲ್ಲಿ ದಾಖಲಾಗಿತ್ತು ದರ್ಶನ್ ವಿರುದ್ಧ. ಟಿ ನರಸೀಪುರದಲ್ಲಿ ದಾಖಲಾಗಿತ್ತು ಕೇಸ್. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಮತ್ತೊಂದು ಕೇಸ್ ಕಳೆದ ವರ್ಷದ್ದು 2023ರಲ್ಲಿ ದರ್ಶನ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್. ಅಮಿತಾ ಜಿಂದಾಲ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ರು. ದರ್ಶನ್ ಸಾಕು ನಾಯಿ ವಿಚಾರವಾಗಿ ಗಲಾಟೆ ಆಗಿತ್ತು. ಆ ಟೈಮ್ನಲ್ಲಿ ತಮಗೆ ಬೆದರಿಕೆ ಹಾಕಿದ್ರು, ಜೀವ ಬೆದರಿಕೆ ಹಾಕಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ. ಸೊ ಈ 3 ಕೇಸ್ ಸದ್ಯಕ್ಕೆ ಹಳೆ ಕೇಸ್ಗಳ ತನಿಖಾ ಫೈಲ್ಗಳನ್ನ ಪೊಲೀಸರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕವೇ ಹಳೆ ಕೇಸ್ಗಳ ಪರಿಶೀಲಿಸಿ ರೌಡಿ ಶೀಟರ್ ಅಂದ್ರೆ ರೌಡಿ ಪಟ್ಟಿಗೆ ಸೇರಿಸುವಂತ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಸದ್ಯ ದರ್ಶನ್ ಹಳೆ ಕೇಸ್ಗಳ ಸಂಪೂರ್ಣ ವರದಿಯನ್ನ ಸಿದ್ಧಪಡಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆನೇ ನ್ಯೂಸ್ 18ನಲ್ಲಿ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಪ್ರಮುಖವಾಗಿ 3 ಕೇಸ್ಗಳು, ಒಂದು 2011, ಮತ್ತೊಂದು 2023ರಲ್ಲಿ ಆದಂತ ಕೇಸ್, ಇನ್ನೊಂದು 2022ರಲ್ಲಿ ಆದಂತ ಕೇಸ್. ಈ ಹಳೆ 3 ಕೇಸ್ಗಳನ್ನ ಓಪನ್ ಮಾಡಿ ಅದಕ್ಕೆ ಮರು ಜೀವವನ್ನ ಕೊಟ್ಟು ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈ ಹಿಂದೆನೇ ಇಂಥದ್ದೊಂದು ಚರ್ಚೆ ಇತ್ತು. ಈ ಹಳೆ 3 ಪ್ರಮುಖ ಕೇಸ್ಗಳನ್ನ ಉಲ್ಲೇಖ ಮಾಡಿ ಅದಕ್ಕೆ ಮರುಜೀವ ಕೊಟ್ಟು ಆ ಕೇಸಲ್ಲಿ ಏನಾಗಿದೆ, ಆ ಕೇಸ್ನ ಸದ್ಯದ ಸ್ಥಿತಿಗತಿ ಏನಿದೆ ಅಂತ ನೋಡಿಕೊಂಡು ರೌಡಿ ಶೀಟ್ ಓಪನ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಈ ಪ್ರೋಸೆಸ್ ಎಲ್ಲ ಯಾವಾಗ ಆಗಬಹುದು? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿ ಈಗ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರು ಇರುವಂತದ್ದು ಇವತ್ತಿಗೆ 11 ದಿನ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಒಂದು ಕಡೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಬೇಗ ಸಲ್ಲಿಕೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಪೊಲೀಸರು ಈಗ ಎಲ್ಲ ಕೂಡ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳ ಸಂಗ್ರಹ ಆಗ್ತಾ ಇದೆ. ಮತ್ತೊಂದು ಕಡೆ ಕೆಲವೊಂದು ಹೇಳಿಕೆಗಳನ್ನ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಕೂಡ ನಿರತರಾಗಿದ್ದಾರೆ. ಆದ್ರೆ ಈಗ ಜೈಲಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಮೇಲೆ ಈಗ ರೌಡಿ ಪಟ್ಟಿಗೆ ಸೇರಿಸೋಕೆ ಬರೋದಿಲ್ಲ. ಆದ್ರೆ ಈ ಜೈಲಿಂದ ಬಂದಂತಹ ಸಂದರ್ಭದಲ್ಲಿ ಅವರ ಮೇಲೆ ರೌಡಿ ಪಟ್ಟಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನಗರ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಕೂಡ ಒಂದು ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಈಗ ದರ್ಶನ್ ವಿರುದ್ಧವಾಗಿ ಹಳೆ ಕೇಸ್ಗಳೇನಾಗಿತ್ತು, ಅವರ ಪತ್ನಿ ಮೇಲೆ ಹಲ್ಲೆ ಮಾಡುವಂತಹ ವಿಚಾರ ಏನಿತ್ತು, ಮತ್ತೆ ಅವರ ಮನೆ ಬಳಿ ಸಾಕು ನಾಯಿ ಮೇಲೆ ಆ ಒಂದು ಮಹಿಳೆ ಮೇಲೆ ಹಲ್ಲೆ ಅಂದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತದ್ದು, ಆ ಒಂದು ಕೇಸ್ ಏನಾಗಿತ್ತು, ಮತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಕೇಸ್ ಆಗಿತ್ತು. ಆ ನಂತರ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪ್ರಮುಖವಾಗಿ ಪಾತ್ರಧಾರಿಯಾಗಿರುವಂತದ್ದು, ಜೊತೆಯಲ್ಲಿ ಇಷ್ಟು ಏನು ಒಂದು ಹಾರಿಬಲ್ ಆಗಿ ಮರ್ಡರ್ ಮಾಡುವಂತದ್ದು, ಕ್ರೂರವಾಗಿ ವಿಚಿತ್ರವಾಗಿ ಒಂದು ವರ್ತನೆಯನ್ನ ಮಾಡಿಕೊಂಡು ಅವರ ಮೇಲೆ ಈ ತರ ಮಾರಣಾಂತಿಕವಾಗಿ ಹಲ್ಲೆಗಳನ್ನ ಮಾಡಿ ಇಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಏನಿದೆ, ಈ ಒಂದು 2 ಪ್ರಕರಣಗಳು ಸಾಕು ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ದರ್ಶನ್ ವಿರುದ್ಧ ಒಂದು ಅವರ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಂತ ಕೇಸ್, ಜೈಲಿಗೆ ಹೋಗಿದ್ದಂತ ವಿಚಾರ ಏನಿದೆ, ಅದರ ಜೊತೆ ಈಗ ರೇಣುಕಾಸ್ವಾಮಿ ಕೊಲೆಯಲ್ಲಿ ಈ ರೀತಿಯಾಗಿ ಗುಂಪನ್ನ ಕಟ್ಟಿಕೊಂಡು ಅಂದ್ರೆ ಸುಮಾರು 17 ಮಂದಿ ಈ ರೀತಿ ಏನು ಕೊಲೆಯಲ್ಲಿ ಭಾಗಿಯಾಗಿರುವಂತದ್ದು. ಅದರಲ್ಲಿ A2 ಆರೋಪಿ ಆಗಿರುವಂತದ್ದು ದರ್ಶನ್. ಹಣಕಾಸಿನ ವ್ಯವಹಾರ ಆಗಿರಬಹುದು, ಮತ್ತೆ ಕೊಲೆ ಮಾಡೋಕೆ, ಅವ್ರು ಕಿಡ್ನಾಪ್ ಮಾಡೋಕೆ, ಮತ್ತೆ ಕೊಲೆ ಮಾಡೋಕೆ ಎಲ್ಲ ರೀತಿಯಲ್ಲೂ ಕೂಡ ದರ್ಶನ್ ಇದರಲ್ಲಿ ಪಾತ್ರ ವಹಿಸಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ರೌಡಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸ್ ಏನ್ ತನಿಖಾಧಿಕಾರಿಗಳಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿದ್ರು ಆ ಬಗ್ಗೆ ಒಂದು ಚಿಂತನೆಯನ್ನ ನಡೆಸಿಕೊಂಡಿದ್ದಾರೆ. ಹೀಗಾಗಿ ಅಲ್ಲಿನ ಪೊಲೀಸರಿಗೆಲ್ಲ ಕೂಡ ಹಳೆ ಕೇಸ್ಗಳಿದೆ ಅದೆಲ್ಲ ಕೂಡ ರೀಕಾಲ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ರಿಪೋರ್ಟ್ ಸಿದ್ಧಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅವ್ರು ಜೈಲಿಂದ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಥವಾ ಹೊರಗಡೆ ಬಂದಂತ ನಂತರ ಅವರ ಮೇಲೆ ಒಂದು ರೌಡಿ ಪಟ್ಟಿಗೆ ಹೆಸರನ್ನ ಸೇರಿಸಬೇಕು ಅನ್ನೋ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದೇ ಕಾರಣಕ್ಕೋಸ್ಕರ ಈಗ ಎಲ್ಲಾ ರೀತಿಯ ಪ್ರಾಕ್ಟಿಕಲ್ ನೋಡೋದಾದ್ರೆ ಈಗ ನೀವು ಹೇಳ್ದಂಗೆ ಜೈಲಿಂದ ಅವರು ಹೊರಗಡೆ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಂದ ಮೇಲೆ ಈ ಪ್ರೋಸೆಸ್ ಆಗುತ್ತಾ ಅಥವಾ ಪ್ರೆಸೆಂಟ್ ಈಗ ಅವ್ರು ಜೈಲಲ್ಲಿ ಇರೋದ್ರಿಂದ ಈಗ ಈ ಕೇಸ್ ಒಂದ್ ಕಡೆ ಆಯ್ತು. ಈಗ ಹಳೆ ಕೇಸ್ಗಳು ಅದಕ್ಕೆ ಮರುಜೀವ ಕೊಡೋದು, ಕೋರ್ಟಿಗೆ ಒಂದು ರಿಪೋರ್ಟ್ ಅನ್ನ ಕೊಡೋದು,
ಜೈಲಲ್ಲಿ ಇರುವಾಗಲೇ ರೌಡಿ ಶೀಟ್ ಓಪನ್ ಮಾಡಕ್ ಆಗಲ್ವಾ ಪ್ರಾಕ್ಟಿಕಲ್ ಆಗಿ? ಎಸ್, ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕೇಳುವಂತ ನಿಟ್ಟಿನಲ್ಲಿ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಯಾವುದೇ ಕಾರಣಕ್ಕೂ ನೋಟಿಸ್ ಅಂದ್ರೆ ಆ ರೌಡಿ ಪಟ್ಟಿಗೆ ಸೇರಿಸೋಕೆ ಬರೋದಿಲ್ಲ ಅನ್ನೋದು ಕಾನೂನಲ್ಲಿ ಕೆಲವೊಂದು ನಿಯಮಗಳಿರುವಂತದ್ದು. ಹೀಗಾಗಿ ಈಗ ಪ್ರಕರಣದಲ್ಲಿ ಅವರು ಜೈಲಲ್ಲಿದ್ದಾರೆ. ಜೈಲಲ್ಲಿ ಸಂದರ್ಭದಲ್ಲಿ ಯಾವುದೇ ರೀತಿ ಅವ್ರ ಮೇಲೆ ರೌಡಿ ಶೀಟ್ ಪಟ್ಟಿಗೆ ಸೇರಿಸೋಕೆ ಬರೋದಿಲ್ಲ. ಅವರು ರಿಲೀಸ್ ಆದಂತ ನಂತರ ಅವರ ಮೇಲೆ ಇರುವಂತಹ ಕೇಸ್ಗಳೆಲ್ಲ ಕೂಡ ರಿಪೋರ್ಟ್ ಅನ್ನ ಕೊಟ್ಟುಕೊಂಡು ಅಂದ್ರೆ ಅವ್ರ ಮೇಲೆ ಈ ಒಂದು ಮರ್ಡರ್ ಕೇಸು ಸೇರಿಸಿ ಅವರ ಉಳಿದ ಹಿಂದೆಲೆ 3 ಕೇಸ್ಗಳಿದಾವೆ. ಪತ್ನಿ ಮೇಲೆ ಹಲ್ಲೆ, ನಾಯಿ ಅಟ್ಯಾಕ್, ಮತ್ತೊಂದು ಕಡೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಕೂಡ ಇರುವಂತದ್ದೇನಿದೆ. ಎಲ್ಲ ಅಪರಾಧ ಪ್ರಕರಣಗಳಲ್ಲಿ ಇವರು ಸಕ್ರಿಯ ಆಗ್ತಾ ಇದ್ದಾರೆ ಅಂತೇಳಿ ಅನಂತರ ಅವರ ಮೇಲೆ ರೌಡಿ ಪಟ್ಟಿಗೆ ಸೇರಿಸುವಂತ ಸಾಧ್ಯತೆಗಳಿದಾವೆ. ಆದ್ರೆ ಈ ಸದ್ಯಕ್ಕೆ ಅವರ ಮೇಲೆ ರೌಡಿ ಪಟ್ಟಿಗೆ ಸೇರಿಸೋಕೆ ಬರೋದಿಲ್ಲ ಜೈಲಲ್ಲಿ ಇರುವಂತಹ ಹಿನ್ನೆಲೆ ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಇರುವಂತಹ ಮಾಹಿತಿ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.